ಇವಾಗ ನಾನು ನೀವೇ ಏನೋ ಒಂದು ಮಾತಾಡ್ತಿರ್ತೀವಿ, ಅಥವಾ ನಾನು ಯಾರ ಜೊತೆನೋ ಫೋನಲ್ಲಿ ಮಾತಾಡ್ಕೊ ಬಂದಿರ್ತೀನಿ, ಅದನ್ನ ತೊಗೊಬೇಕು ಇದನ್ನ ತೊಗೊಬೇಕು, ಅಥವಾ ಏನೋ ಸಮಥಿಂಗ್ ಏನೋ ಒಂದು ಮಾತಾಡಿರ್ತೀವಿ. ಬಟ್ ಆದರೆ ಅದನ್ನ ಮಾತಾಡಿ ಈ ಕಡೆ ತಿರುಗಿ ಫೋನ್ ಯೂಸ್ ಮಾಡೋಷ್ಟರಲ್ಲಿ ವೆಬ್ಸೈಟ್ಸ್ ಎಲ್ಲ ಲಿಂಕ್ಸ್ ಬರೋ ಅಂಥದ್ದು, ಅಥವಾ ಅದೇ ಸಿಮಿಲರ್ ಪೋಸ್ಟ್ಗಳು ಬರೋ ಅಂಥದ್ದು ಹಿಂಗೆಲ್ಲ ಆಗುತ್ತೆ. ಸೊ ಇದು ಕೂಡ ಹಂಗಾದ್ರೆ ನಮ್ಮ ಫೋನ್ ಟ್ರ್ಯಾಕ್ ಆಗ್ತಿರತ್ತಾ? ಖಂಡಿತವಾಗಿ ಎಲ್ಲ ನಿಮ್ಗೆ ಗೊತ್ತಿರಬೇಕು, ನೀವು ಯಾವ್ದೋ ಒಂದ್ರ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಅಂದ್ರೆ ನೀವು ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡಿರೋದಿಲ್ಲ. ನಾನು ಇವತ್ತು ಈ ಒಂದು ಶಾಪಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೇನೆ ಅಂತ ಮಾತಾಡ್ತೀನಿ. ಆ ಶೋರೂಮಿನ ಅಡ್ವರ್ಟೈಸ್ಮೆಂಟ್ ಅನ್ನ ನಿಮ್ಮ ಮೊಬೈಲ್ ಅಲ್ಲಿ ತೋರಿಸಲಾಗುತ್ತೆ. ಹೌದು, ಅಮೆಝಾನ್ ಅಲ್ಲಿ ಆರ್ಡರ್ ಹಾಕಿದ್ದೇನೆ, ಇವತ್ತು ಬರುತ್ತೋ ಇಲ್ವೋ ಗೊತ್ತಿಲ್ಲ ಹೇಳಿ ಯಾರ ಹತ್ರನೂ ಮಾತಾಡಿರ್ತೀವಿ. ಅದ್ರ ಅಡ್ವರ್ಟೈಸ್ಮೆಂಟ್ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ಲಿಕ್ಕೆ ಹಿಡಿಯುತ್ತೆ. ಹೇಗ್ ಬರುತ್ತೆ ಅಂತ ಕೇಳಿದ್ರೆ, ನಿಮ್ಮ ಮೊಬೈಲ್ ಅಲ್ಲಿ ಆಟೋಮೆಟಿಕ್ ರೆಕಾರ್ಡಿಂಗ್ ನಿಮಗೆ ಗೊತ್ತಿಲ್ಲದ ಹಾಗೆ ಆನ್ ಆಗಿದೆ. ಯಾಕೆ ಅಂತಂದ್ರೆ ಫಸ್ಟ್ ಎಲ್ಲ ಓಕೆ ಕೊಟ್ಕೊಂಡು ಬಂದಿದ್ದೇವೆ. ನಿಮ್ಮ ಆಡಿಯೋ ಒಂದು ರೆಕಾರ್ಡ್ ಮಾಡಬಹುದೇ ಕೇಳಿದಾಗ ಓಕೆ ಕೊಟ್ವಿ, ನಮ್ಮ ಗ್ಯಾಲರಿಯಿಂದ ಅಕ್ಸೆಸ್ ಮಾಡಬಹುದೇ ಅಂತ ಕೇಳಿದಾಗ ಓಕೆ ಕೊಟ್ವಿ, ಎಲ್ಲದನ್ನು ಓಕೆ ಕೊಟ್ಕೊಂಡು ಬಂದಿದ್ದೇವೆ. ಇವತ್ತು ಏನಾಗಿದೆ ಅಂತಂದ್ರೆ ನಮ್ಮೆಲ್ಲ ಡಾಟಾ ಇವತ್ತು ಹೇಗೆ ಅಂತಂದ್ರೆ ಡಾಟಾ ಈಕ್ವಲ್ಸ್ ಮನಿ ಅಂತ ಆಗಿದೆ. ಕಂಪ್ಲೀಟ್ ಆಗಿ ಮನುಷ್ಯನ ಅಷ್ಟೂ ಜಾತಕವನ್ನ ಕುಂಡಲಿ ನೋಡೋದಿಲ್ಲ, ಇವತ್ತು ಮೊಬೈಲ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಎಲ್ಲ ವಿಚಾರಗಳನ್ನ ಅಲ್ಲಿ ಕದಿಯಲಾಗುತ್ತದೆ ನಮಗ್ ಗೊತ್ತಿಲ್ಲದೆ. ಹಾಗಾದ್ರೆ ಸೋಷಿಯಲ್ ಮೀಡಿಯಾ ಎಷ್ಟು ಉಪಯುಕ್ತ, ಎಷ್ಟು ಹಾನಿ ಇದೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗಂತ ಬಳಸಬೇಕಾದ ವೇನಲ್ಲಿ ಬಳಸಲೇಬೇಕಾದ ಅನಿವಾರ್ಯತೆಯೂ ಇದೆ ಇವತ್ತು. ಹಾಗಾದ್ರೆ ಏನು ಮಾಡ್ಬೇಕು ಅದಕ್ಕೆಲ್ಲ ಹೇಳುವಂತದ್ದೊಂದು ಪ್ರಶ್ನೆ. ನಾವು ಆದಷ್ಟು ಡಾಟಾಗಳನ್ನ ಅಕ್ಸೆಸ್ ಕೊಡುವಾಗ ಜಾಗ್ರತೆ ವಹಿಸಬೇಕಾಗತ್ತೆ. ಅಂದ್ರೆ ಪ್ರೈವಸಿ ಪಾಲಿಸಿ ಸೆಲೆಕ್ಟ್ ಮಾಡಬೇಕಿದ್ರೆ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕಾಗತ್ತೆ. ಮತ್ತೆ ಯಾವ ಕಂಪನಿಗಳಿಗೆ ನಾವು ಡಾಟಾವನ್ನು ಕೊಡ್ತಾ ಇದ್ದೇವೆ ಇದು ಕೂಡ ಬಹಳ ಇಂಪಾರ್ಟೆಂಟ್. ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಹೇಗೆ ಅಂತಂದ್ರೆ ನಮ್ಮ ಡಾಟಾಗಳು ಅಂದ್ರೆ ನಮ್ಮ ಫೋನ್ ನಂಬರ್, ಪರ್ಸನಲ್ ಫೋನ್ ನಂಬರ್ ಈ ಬ್ಯಾಂಕ್ನವರಿಗೆಲ್ಲ ಹೇಗೆ ಸಿಗುತ್ತೆ? ಸರ್ ಹೌದು, ಸುಮ್ಮನೆ ಕಾಲ್ ಬರುತ್ತೆ, ಲೋನಿಗೆ ಕಾಲ್ ಮಾಡುತ್ತೆ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಕಾಲ್ ಮಾಡ್ತಾರೆ. ನಮ್ಮ ಹತ್ರ ಈಗಾಗಲೇ ಕಾರ್ಡ್ ಇದೆಯೋ ಇಲ್ವೋ ಅವ್ರಿಗೆ ಗೊತ್ತಿದೆಯಾ ಅಂತ ನೋಡಿದ್ರೆ ಇಲ್ಲ. ಆದ್ರೆ ನಿಮ್ಗೆ ಇನ್ನೊಂದು ವಿಚಾರ ಗಮನಕ್ಕಿರ್ಲಿ, ನೀವು ಕಾರ್ಡ್ಸ್ ಗಳನ್ನ ಸೇವ್ ಮಾಡ್ತೀರಾ ಕ್ರೋಮ್ ಬ್ರೌಸರ್ ಗಳಲ್ಲಿ, ಇದರಲ್ಲಿ ಎಲ್ಲ ಅದು ಎಲ್ಲವೂ ಇರೋದ್ರಿಂದಾಗಿ ಪ್ರಾಬ್ಲಮ್ಗಳು ಹೆಚ್ಚು ಕ್ರಿಯೇಟ್ ಆಗ್ತಾ ಇದೆ. ಅಲ್ಲಿ ಸೇವ್ ಆಗಿರುವಂತಹ ಡಾಟಾವನ್ನ ತೆಗೆದುಕೊಳ್ಳಲಾಗುತ್ತೆ. ಅದನ್ನ ಗೂಗಲ್ಲೇ ಕೊಡ್ತಾ ಇದೆಯೋ ಅಥವಾ ಥರ್ಡ್ ಪಾರ್ಟಿ ಏಜೆನ್ಸಿಗಳು ಕೊಡ್ತಾ ಇದಾವೋ ನಮಗೆ ಗೊತ್ತಿಲ್ಲ. ನಾವು ಅಲ್ಲಿ ಇನ್ಸ್ಟಾಲ್ ಮಾಡಿರುವ ಪ್ಲಗಿನ್ ಗಳಾಗಿರ್ಬೋದು, ಅಥವಾ ಆಡ್ ಆನ್ಸ್ ಗಳಾಗಿರ್ಬೋದು, ಕ್ರೋಮ್ ಅಲ್ಲಿ ಆಡ್ ಮಾಡಿರುವಂತಹ ಆಡ್ ಆನ್ಸ್ ಗಳಾಗಿರ್ಬೋದು, ಅಥವಾ ಅಲ್ಲಿ ಇರ್ತಕ್ಕಂಥ ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು. ಈಗಾಗಲೇ ಲಾಗಿನ್ ಹಾಕೊಂಡೇ ಇರ್ತದೆ, ಕೆಲವು ಸಲ ಲಾಗ್ಔಟ್ ಮಾಡೋದೇ ಇಲ್ಲ. ಅಲ್ಲಿ ಮಾಡಿರ್ತಕ್ಕಂಥ ವೆಬ್ಸೈಟ್ ಗಳಾಗಿರ್ಬೋದು, ಅದರಲ್ಲಿ ಕೂಕೀಸ್ ಅಂತ ಬರುತ್ತೆ, ಅಕ್ಸೆಪ್ಟ್ ಕೂಕೀಸ್ ಅಂತ ತೋರಿಸ್ತಾ ಇರುತ್ತೆ. ಅದನ್ನ ಮತ್ತೆ 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 ತೋರಿಸ್ತಾರೆ. ಯಾಕೆ ಅಂತಂದ್ರೆ ಆ ಕೂಕೀಸ್ ಗಳ ಮೂಲಕವೇ ಇದನ್ನ ತೆಗೆಯಲಾಗ್ತದೆ, ಎಲ್ಲ ಡಾಟಾಗಳನ್ನ ತೆಗೆಯಲಾಗ್ತದೆ. ಅಂದ್ರೆ ನಿಮ್ಮ ಎಲ್ಲಾ ವೆಬ್ಸೈಟಿಗೆ, ಯಾವ್ಯಾವ ವೆಬ್ಸೈಟಿಗೆ ಹೋಗಿದ್ದೀರಾ ಹೇಳೋದು ಎಲ್ಲದೂ ಕೂಡ ಅದರಲ್ಲಿ ಕರೆಕ್ಟ್ ಆಗಿ ಸೇವ್ ಆಗಿರ್ತದೆ. ಹಾಗಾದ್ರೆ ಮೊಬೈಲಿನ ಮೆಮೊರಿಯನ್ನ ನಾವು ಕೂಕೀಸ್ ಅಂತ ಗುರುತಿಸ್ಕೊಳ್ಬೇಕು. ಮೊಬೈಲಿನ ಅಂದ್ರೆ ಸುಪ್ತ ಮನಸ್ಸು ಅಂತ ನಾವು ಹೇಳ್ತೇವಲ್ಲ, ಮೊಬೈಲಿನ ಸುಪ್ತ ಮನಸ್ಸು ಅಂತ ಯಾವುದು ಅಂತ ಕೇಳಿದ್ರೆ ಅದನ್ನ ಕೂಕೀಸ್ ಅಂತ ಹೇಳಬೇಕು. ಅದು ಕರೆಕ್ಟ್ ಆದ ಒಂದು ವಿಧಾನದಲ್ಲಿ ಅದನ್ನ ಸ್ಟ್ರಕ್ಚರ್ಡ್ ಮಾಡಿ. ನಮ್ಮಲ್ಲಿ ಹೇಗ್ ಬರುತ್ತೆ ಅಂತಂದ್ರೆ, ಯಾವುದೇ ಒಂದು ವೆಬ್ಸೈಟಿನ ಕೆಳಗೆ ಸ್ಟ್ರಕ್ಚರ್ಡ್ ಡಾಟಾ ಅಂತ ಬರುತ್ತೆ. ಒಂದು ವೆಬ್ಸೈಟ್ ಅಂತಂದ್ರೆ ಅದರಲ್ಲಿ ಅಬೌಟ್ ಅಸ್ ಮುಖ್ಯವಾದ ಪೇಜು, ಕಾಂಟ್ಯಾಕ್ಟ್ ಅಸ್ ಮುಖ್ಯವಾದ ಪೇಜು, ಸರ್ವಿಸಸ್ ಮುಖ್ಯವಾದ ಪೇಜು ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಇದನ್ನ ಸ್ಟ್ರಕ್ಚರೈಸ್ ಮಾಡಿ ಹಾಕುವಂತ ವಿಧಾನ ಇರುತ್ತೆ ನಮ್ಮಲ್ಲಿ. ಅದಕ್ಕೆ ಒಂದು ಪ್ಲಗಿನ್ ಅನ್ನ ಅಥವಾ ಒಂದು ಕೋಡಿಂಗ್ ಅನ್ನ ಅದಕ್ಕಾಗಿ ಬರೀತೇವೆ. ಅಂದ್ರೆ ಗೂಗಲ್ಗೆ ಬೇಕಾದ ಹಾಗೆ ನಾವು ಕೊಡುವಂತದ್ದು. ಆ ವಿಧಾನದಲ್ಲೇ ಇದನ್ನ ಸ್ಟ್ರಕ್ಚರೈಸ್ಡ್ ಮಾಡಿ ಕೂಕೀಸ್ಗಳು ಕೊಡ್ತವೆ ಅಂತ ಹೇಳುವಂತದ್ದು. ಇದಿಷ್ಟು ವಿಚಾರಗಳು ಅದರಲ್ಲಿ. ಸೊ ಹಂಗಾದ್ರೆ ಒಂದ್ ರೀತಿಯಾಗಿ ನೋಡೋದಾದ್ರೆ ನಾವು ಫೋನ್ ಯೂಸ್ ಮಾಡದೆ ಸೇಫ್ ಅಲ್ಲ ಅನ್ಸ್ಬಿಟ್ಟಿದೆ. ಅಂದ್ರೆ ಅಷ್ಟು ಸೇಫ್ಟಿ ಇಲ್ಲ ಅಂತ ಅನ್ಸುತ್ತೆ. ಖಂಡಿತವಾಗಿ. ಹಂಗಂತ ನಾನು ವೆಬ್ ಡಿಸೈನರ್ ಮತ್ತೆ ಡಿಜಿಟಲ್ ಮಾರ್ಕೆಟರ್ ಆಗಿ ನೀವು ಮೊಬೈಲ್ ಬಳಸಬೇಡಿ ಅಂತ ಹೇಳಲ್ಲ, ಆದ್ರೆ ಅದನ್ನ ಸೇಫ್ ಆಗಿ ಬಳಸೋದು ಹೇಗೆ ಹೇಳೋದನ್ನ ತಿಳ್ಕೊಂಡು. ಉದಾಹರಣೆಗೆ ನಾನು ಹೇಳ್ತೇನೆ, ಗೂಗಲ್ ಕ್ರೋಮ್ ಅನ್ನೇ ಯೂಸ್ ಮಾಡೋದನ್ನ ಬಿಟ್ಟು ನೀವು ಬ್ರೇವ್ ಬ್ರೌಸರ್ ಅಂತಿದೆ, ಬ್ರೇವ್ ಬ್ರೌಸರ್ ಅಂತ ಇದೆ, ಅದನ್ನ ಬಳಸಲಿಕ್ಕೆ ಹಿಡಿದ್ರೆ ನಿಮ್ಮ ಡಾಟಾಗಳು ಟ್ರ್ಯಾಕ್ ಆಗೋದು 90% ಅಷ್ಟು ಕಡಿಮೆ ಆಗುತ್ತೆ ಅದರಲ್ಲಿ. ನೀವು ಏನಾಗತ್ತೆ ಅಂತ ನಿಮಗೆ ಅಟ್ಲೀಸ್ಟ್ ಯೂಟ್ಯೂಬ್ ಅನ್ನ ಆಡ್ಸ್ ಇಲ್ಲದೆ ನೋಡಬಹುದು. ಯೂಟ್ಯೂಬ್ ಅನ್ನ ಆಡ್ಸ್ ಇಲ್ಲದೆ ನೋಡಬಹುದು. ಸರ್ ಯಾವ್ದು ಏನೊಂದ್ಸಲ ಬ್ರೇವ್ ಬ್ರೌಸರ್ ಅಂತ, ಬ್ರೇವ್ ಬ್ರೌಸರ್ ಹೇಳುವಂತದ್ದು. ಅದನ್ನ ಬಳಸಿದ್ರೆ ನಿಮ್ಗೆ ಯೂಟ್ಯೂಬ್ ಅನ್ನ ಕೂಡ ಆಡ್ಸ್ ಇಲ್ಲದೆ ನೋಡಬಹುದು. ಹಾಗೆ ಈ
ಮಧ್ಯ ಮಧ್ಯದಲ್ಲಿ ಬೇರೆ ಬೇರೆ ವೆಬ್ಸೈಟ್ ಗಳು ಓಪನ್ ಆಗ್ತಾ ಇರ್ತವೆ. ಯಾವ್ದೋ ಒಂದನ್ನು ಕ್ಲಿಕ್ ಮಾಡಿದ್ರೆ ಮತ್ತೊಂದು ಯಾವ್ದೋ ವೆಬ್ಸೈಟ್ ಓಪನ್ ಆಗುತ್ತೆ. ಈ ಕೆಲವು ಬೇಡದ ವೆಬ್ಸೈಟ್ ಗಳನ್ನೆಲ್ಲ ಓಪನ್ ಆಗುವಂತದ್ದು ಅಂತದ್ದೆಲ್ಲ ಆಗುವಾಗ ಸುಮ್ಮನೆ ಮುಜುಗರಕ್ಕೆ ಈಡು ಮಾಡ್ತವೆ ನಮ್ಮನ್ನ. ಹಾಗಿರುವಾಗ ಬ್ರೇವ್ ಬ್ರೌಸರ್ ಗಳನ್ನ ಯೂಸ್ ಮಾಡಿದ್ರೆ ಈ ರೀತಿಯ ಪ್ರಾಬ್ಲಮ್ ಗಳಿಂದೆಲ್ಲ ತಪ್ಪಿಸ್ಕೊಳ್ಬಹುದು. ಆದಷ್ಟು ನಮ್ಮ ಡಾಟಾವನ್ನ ಬೇರೆಯವ್ರು ಕದಿಯೋದನ್ನ ತಪ್ಪಿಸಬಹುದು ಹೇಳುವಂತ.